ಮೇನು ಕಾಲೇಜ್ ಹುಡುಗರು ಈ ಮನೆಯಲ್ಲಿ ಚಪ್ಪರ್ ಅಲ್ಕೊಂಡಿರ್ತಾರಲ್ಲ ಕೆಲ್ಸಕ್ಕೆ ಹೋಗ್ದಿರ ಅಂತ ಹುಡುಗರು ನೋಡ್ರಿ ಫಸ್ಟ್. ಅರ್ಥ ಆಯ್ತಾ? ಅಲ್ಲಿ ಹೋಗ್ಬಿಟ್ಟು ಮಡ್ಕಲ್ಲಿ ಗಾಂಜಾ ಗಿಂಜಾ ಸೇದೋದಲ್ಲ, ತಂದೆ ತಾಯಿನ ಕರೆಕ್ಟ್ ಸಾಕ್ರಿ, ಆಮೇಲೆ ನೋಡ್ರಿ ನೀವು. ಅರ್ಥ ಆಯ್ತಾ? ಇದೊಂದ್ ಮಾತು ಹೇಳ್ತೀನಿ. ಜೈ ಭೀಮ್. ಮೂವಿ ನೋಡ್ತಾ ಬಂದ್ರಲ್ವಾ, ಏನ್ ಅನಿಸ್ತು ಭೀಮಾ ನೋಡ್ಬಿಟ್ಟು? ಏನ್ ಅನ್ಸ್ತು ಅಂದ್ರೆ ಒಂದ್ ಒಳ್ಳೆ ಸ್ಟೋರಿ ಇದೆ. ಆ ಸ್ಟೋರಿ ಬಂದು ಎಲ್ಲಾರು ಪ್ರತಿಯೊಬ್ಬರು ಬಂದು ನೋಡ್ಬೇಕು. ನಮ್ ಬಾಸ್ಗ ಏಜ್ ಆಗಿದೆ ಅಂತ ಅನ್ಸೋದೇ ಇಲ್ಲ. ಅವ್ರ ಫೈಟ್ ಏನ್ ಗುರು, ಅಬ್ಬಬ್ಬ ಮೈಯೆಲ್ಲ ಶೇಕ್ ಆಗ್ತಾ ಇತ್ತು. ಯಾರನ್ನ ಆತರ ಬಾಡಿ ನೋಡ್ಸ್ಬಿಡ್ಲಿ ಇಂಡಸ್ಟ್ರಿಯಲ್ಲಿ, ರಿಯಲ್ ಬಾಡಿ ಅದು. ಆ ವರ್ಕೌಟ್ ಮಾಡ್ಕೊಂಡು ಫಿಲಮ್ಗೋಸ್ಕರ ಈ ವಯಸ್ಸಲ್ಲಿ ಮಾಡಿದಾರಂದ್ರೆ ತುಂಬಾ ಗ್ರೇಟ್ ಅದು. ಯಾರೋ ಹೇಳ್ತಾರೆ ಕನ್ನಡ ಫಿಲಂ ನೋಡೋಲ್ಲ, ಯಾರು ಬಂದ್ ನೋಡಲ್ಲ ಅಂತ. ಕನ್ನಡ ಇಂಡಸ್ಟ್ರಿ ಬಿದೋಗಿದೆ ಅಂತಾರೆ. ನಮ್ ಬಾಸ್ ಫಿಲಂ ಬಂದ್ ನೋಡ್ರಿ. ಯಾರು ಹೇಳಿತ್ತು ಕನ್ನಡ ಫಿಲಂ ಇಂಡಸ್ಟ್ರಿ ಬಿದೋಗಿದೆ ಅಂತ? ಬಂದ್ ನೋಡ್ರಿ, ಎಲ್ಲಾರು ಬಂದ್ ನೋಡ್ರಿ, ಗೊತ್ತಾಗ್ತದೆ. ಈ ಮೂವಿ ನೋಡಿದ್ಮೇಲೆ ಗೊತ್ತಾಗ್ತದೆ ಬಿದ್ದೋಗಿದ್ಯಾ ಎದ್ದಿದ್ಯಾ ಅಂತ. ಓಕೆ, ಇವಾಗ ಭೀಮಾದಲ್ಲಿ ಏನು ಒಂದು ಇದನ್ನ ಕೊಡಕ ಹೊರಟಿದಾರ ಅಂತ ದುನಿಯಾ ವಿಜಯ್ ಏನ್ ಮೆಸೇಜ್ ಕಾಲೇಜ್ ಹುಡುಗರು ಹೆಣ್ಮಕ್ಳೆಲ್ಲ ಡ್ರಗ್ಸ್ ಬಗ್ಗೆ ಹಳಗ್ ಹೋಗ್ತಾ ಇದಾರಲ್ಲ, ಅದ್ರ ಬಗ್ಗೆ ಇದ್ ಮಾಡಿದಾರೆ ನಮ್ ಬಾಸು. ಓಕೆ, ಅಂದ್ರೆ ಈಗ ಆಲ್ರೆಡಿ ಅವರು ಸಲಗ ಡೈರೆಕ್ಷನ್ ಮಾಡ್ಬಿಟ್ಟು ಗೆದ್ದಿದ್ರು. ಭೀಮಾ ಕೂಡ ಈಗ ಸೆಕೆಂಡ್ ಅವರು ಡೈರೆಕ್ಷನ್. ಇದು 100 ಪಕ್ಕ ಬ್ಲಾಕ್ ಬಸ್ಟರ್ ಆಗುತ್ತೆ, ಪಕ್ಕ ಆಗುತ್ತೆ. ಆಗಿಲ್ಲ ಅಂದ್ರೂ ಯಾರೋ ಹೇಳ್ತಾರೆ 50% ಬರಲ್ಲ, 50% ಅಲ್ಲಿ ಅಂತ. ಎಲ್ಲ ನೀವು ನೋಡಿದ್ರೆ ಕ್ರೌಡ್ ಹೆಂಗ್ ಬರ್ತಾ ಇದಾರೆ ಅಂತ. ಬರಲ್ಲ ಅಂತ ಹೇಳ್ತಾ ಇದಾರೆ, ಬರ್ತಾನೆ ಇದಾರಲ್ಲ ಜನ. ಫುಲ್ ಹೌಸ್ ಹೌಸ್ಫುಲ್. ಹೌದು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರಲ್ವಾ, ಆ ವಿಡಿಯೋ ಒಂದು ಇಂಪಾರ್ಟೆನ್ಸ್ ಅವ್ರು ಯಾವ ಫೈನಾನ್ಸಿ ಮಾಡ್ಕೊಡ್ದು, ಅದೇ ಫೈನಾನ್ಸಿ ಏನ್ ಮಾಡ್ಕೊಡ್ದು. ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ಫಿಲಮ್ ಮಾಡ್ಬೇಕು. ಆತರ ಯಾರು ಮಾಡಕ್ ಹೋಗ್ಬೇಡ್ರಿ, ಎಲ್ಲ ಥಿಯೇಟರ್ ಅಲ್ಲಿ ಬಂದು ಫಿಲಮ್ ಮಾಡ್ರಿ. ಯಾಕಂದ್ರೆ ಕಷ್ಟ ಬಿದ್ದು ಕನ್ನಡ ಇದ್ ಮಾಡಿರೋದು. ಬೇರೆ ಊರಿಂದ ಬಂದವ್ರ, ನಮ್ಮವ್ರು ತಾನೆ. ಕನ್ನಡ ನಮ್ದು, ನಮ್ಮವ್ರು ಮಾಡ್ತಾರ ಫಿಲಂ ಇದು. ನಾವು ಸಪೋರ್ಟ್ ಮಾಡ್ತೇವೆ, ಇನ್ನೇ ಸಪೋರ್ಟ್ ಮಾಡ್ತಾರೆ. ಅವರು ಇವರು ಅಂತೆಲ್ಲ ನೋಡ್ಬಾರ್ದು. ಫಿಲಂ ನಮ್ದು, ಫಿಲಂ ಇಂಡಸ್ಟ್ರಿ ನಮ್ದು. ನಾವು ಬೆಳೆಸ್ತಾ ಇದೀವಿ, ಬೆಳಿಬೇಕು ಅಷ್ಟೇ. ಹೊಸೊಬ್ರನ್ನ ಕರ್ಕೊಂಡು ಅವ್ರ ಕೈಯಲ್ಲಿ ಆಕ್ಟಿಂಗ್ ಮಾಡಿಸಿ ಮೂವಿಗೆ ಇಷ್ಟ ಹೈಲೈಟ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ನಮ್ ಬಾಸ್ ಮಾಡಿ ನೋಡ್ಸವ್ರೆ. ಬಂದು ಚಿಕ್ಕ ಮಗುವಿಂದ ಹಿಡಿದು ಮಾಡ್ಸವ್ರೆ. ಬಂದು ನೋಡಿ ಆಮೇಲೆ ರಿವ್ಯೂ ಕೊಡಿ. ಜೈ ಭೀಮಾ. ಯಾರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ದುನಿಯಾ ವಿಜಯ್ ಅಭಿಮಾನಿ ದುನಿಯಾ ಭೀಮಾ ಅಂದ್ರೆ ಜೈ ಭೀಮ್.